ಜಿಲ್ಲಾಧಿಕಾರಿ ಸಹಿ ಫೋರ್ಜರಿ ಮಾಡಿ ಲಕ್ಷ ದೋಖ, ದಾಖಲೆ ತಿರುಚಿ 40 ಲಕ್ಷ ಡೀಲ್. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಯಲ್ಲಿ ಘಟನೆ. ಬಾಗೇಪಲ್ಲಿ ತಾಲೂಕು ಹೊಸಡ್ಯ ಗ್ರಾಮ ಪಂಚಾಯಿತಿ ಲೆಕ್ಕಾಧಿಕಾರಿ ಗೋಲ್ಮಾಲ್. ಕಂದಾಯ ಭೂಮಿ ವಾಣಿಜ್ಯ ಪರಿವರ್ತನೆಗೆ ನಕಲಿ ದಾಖಲೆ ಸೃಷ್ಟಿ. ಲೆಕ್ಕಾಧಿಕಾರಿ ರವೀಂದ್ರ ಕಲ್ಲೂರು ಫೋರ್ಜರಿ ಸಹಿ ಮಾಡಿರುವ ಆರೋಪಿ ರವಿಚಂದ್ರ ಕಲ್ಲೂರು ಅಮಾನತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಸಹಿ ಫೋರ್ಜರಿ ಆಕಸ್ಮಿಕವಾಗಿ ಬಯಲಿಗೆ ಬಂದ ಪ್ರಕರಣ ಬಯಲಾಗ್ತಿದ್ದಂತೆ ತನಿಖೆಗೆ ಆದೇಶಿಸಿದ ಜಿಲ್ಲಾಧಿಕಾರಿ. ಇವನು ಮಾಡ್ತಿರೋ ಕೆಲಸ ಗ್ರಾಮ ಪಂಚಾಯಿತಿಯಲ್ಲಿ FDA ಹುದ್ದೆ. ಆದರೆ KAS IAS ಅಧಿಕಾರಿಗಳ ದರ್ಬಾರ್ ಮಾಡೋ ಗತ್ತು ನೋಡಿದ್ರೆ ಎಂತಹವರು ಹೆದರಬೇಕು. ಇವನು ಮಾಡಿರೋ ಎಡವಟ್ಟಿಗೆ ಈಗ ಜೈಲಿನ ಕಂಬಿ ಎಣಿಸುವ ಸ್ಥಿತಿ ತಲುಪಿದೆ. ಇದ್ಯಾವ ಸೀಮೆ ಗಂಡು ಅನ್ಕೊಂಡ್ರಾ? ಬನ್ನಿ ನಾವಿವತ್ತು ತೋರಿಸ್ತೀವಿ ಇವನನ್ನ ಫುಲ್ ಡೀಟೇಲ್ ಆಗಿ. DC ಸಹಿಯನ್ನೇ ನಕಲು ಮಾಡಿದ ಭೂಪ ದುಡ್ಡಿನ ಆಸೆಗೆ ಬಿದ್ದು ಅನುಭವಿಸ್ತಿದ್ದಾನೆ ಪಾಪ. ಇವನಿಗೆ ಮಾಡೋ ಕೆಲಸಕ್ಕೆ ಕೊಡೋ ಸರ್ಕಾರಿ ಸಂಬಳ ಸಾಕಾಗಲ್ವಂತೆ. ಅದಕ್ಕೆ ಇವನದು AC/DCಗಳು ಟಾರ್ಗೆಟ್. ಯಾವುದೇ ಅಧಿಕಾರಿಯಾಗ್ಲಿ ಎಂತಹದೇ ಹುದ್ದೆ ಇರಲಿ, ಅವರ ಸಹಿ ನಕಲು ಮಾಡೋದು ಇವನಿಗೆ ನೀರು ಕುಡ್ದಷ್ಟೇ ಸಲೀಸು. ಇವನ ಐಷಾರಾಮಿ ಜೀವನಕ್ಕೆ ಮಾಡ್ತಿರೋ ಕಮಿಟ್ಮೆಂಟು ಸಾವಿರಗಳಲ್ಲ, ಲಕ್ಷಗಳಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಹೊಸಡ್ಯ ಗ್ರಾಮ ಲೆಕ್ಕಾಧಿಕಾರಿ ರವಿಚಂದ್ರ ಕಲ್ಲೂರು ಈಗ DC ಸಹಿ ನಕಲು ಮಾಡಿ ಸಿಕ್ಕಿಬಿದ್ದಿರೋ ಆಸಾಮಿ. ಚಿಕ್ಕಬಳ್ಳಾಪುರ DC PS ರವೀಂದ್ರ ಸಹಿಯನ್ನ ನಕಲು ಮಾಡಿ ಸಿಕ್ಕಿಬಿದ್ದಿರೋ ಖತರ್ನಾಕ್ ಕದೀಮ. ಇವನು ಕೆಲಸ ಮಾಡಿದ್ದ ಕಡೆಯೆಲ್ಲ ಅಕ್ರಮ ವ್ಯವಹಾರಗಳದ್ದೇ ಸದ್ದು. ಸರ್ಕಾರಿ ಸಹಿ ನಕಲು ಮಾಡಿ ಭೂ ಪರಿವರ್ತನೆ ದಾಖಲೆಗೆ 40 ಲಕ್ಷ ಲಂಚ ಪಡೆದು ಬಿಂದಾಸಾಗಿ ಎಂಜಾಯ್ ಮಾಡ್ತಿದ್ದಾನೆ. ಭೂ ಪರಿವರ್ತನೆಯ ಜಮೀನು ಕೂಡ ನಕಲಿ ಮಂಜೂರಾತಿ ಆಗಿರುವುದು ತನಿಖೆಯಲ್ಲಿ ಗೊತ್ತಾಗಿದೆ. ವಿಚಾರ ತಿಳಿದ ತಕ್ಷಣ ಜಿಲ್ಲಾಧಿಕಾರಿ ರವೀಂದ್ರ ತನಿಖೆಗೆ ಆದೇಶಿಸಿ ಆರೋಪಿಯನ್ನ ಅಮಾನತು ಮಾಡಿದ್ದಾರೆ. ಬಾಗೇಪಲ್ಲಿ ತಾಲೂಕು ಹೊಸಡ್ಯ ಗ್ರಾಮದ ಸರ್ವೆ ನಂಬರ್ 283ರಲ್ಲಿ 4 ಎಕರೆ ಜಮೀನನ್ನು ನಿಯಮಾನುಸಾರ ಭೂ ಪರಿವರ್ತನೆ ಮಾಡಿಸಿಕೊಳ್ಳದೆ ಅದನ್ನು ರವಿಚಂದ್ರ ಕಲ್ಲೂರು ಗ್ರಾಮ ಆಡಳಿತಾಧಿಕಾರಿ ಇವರು DC ಅವರ ಸಹಿಯನ್ನೇ, ಡಿಜಿಟಲ್ ಸಿಗ್ನೇಚರ್ ಸಹಿಯನ್ನೇ ನಕಲು ಮಾಡಿಕೊಂಡು ಈ ಆದೇಶವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಈ ಪ್ರಕರಣ ಬೆಳಕಿಗೆ ಬಂತು. ಕೂಡಲೇ ತಹಶೀಲ್ದಾರ್ ಬಾಗೇಪಲ್ಲಿ ಅವರಿಗೆ ನಾನು ಇದ್ರ ಬಗ್ಗೆ ಒಂದು ರಿಪೋರ್ಟನ್ನು ಕಳಿಸಿ ಅಂತ ಹೇಳಿದಾಗ ಅವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಒಂದು ರಿಪೋರ್ಟನ್ನು ಕಳಿಸ್ಕೊಟ್ರು.
ಹಾಗಾಗಿ ಏನು ಈ ಹೊಸಹುಡ್ಯ ಗ್ರಾಮದ ಸರ್ವೆ ನಂಬರ್ 283ರಲ್ಲಿ 4 ಎಕರೆ ಜಮೀನು ನಮ್ಮಿಂದ ನಿಯಮಾನುಸಾರ ಅದು ಭೂ ಪರಿವರ್ತನೆ ಮಾಡಲಿಕ್ಕೆ ಯಾವುದೇ ಪ್ರಸ್ತಾವನೆ ನಮಗೆ ಬಂದಿಲ್ಲ ನಮ್ಮ ಕಚೇರಿಗೆ. ಆದಾಗ್ಯೂ ಕೂಡ ರವಿಚಂದ್ರ ಕಲ್ಲೂರು ಎಂಬತಕ್ಕಂಥ VAO ನಕಲಿ ಸಹಿಯನ್ನು ಮಾಡಿಬಿಟ್ಟು ಈ ಒಂದು NA ಆರ್ಡ್ರನ್ನು ಪಾಸ್ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದ ತಕ್ಷಣ ಅವ್ರ ಮೇಲೆ ನಿಯಮಾನುಸಾರ ಶಿಸ್ತಿನ ಕ್ರಮವನ್ನು ತೆಗೆದುಕೊಂಡು ಅವರನ್ನು ಈ ಸಸ್ಪೆಂಡನ್ನು ಈಗ ಆಲ್ರೆಡಿ ಮಾಡಲಾಗಿದೆ. ಮುಂದೆ ಅವ್ರ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಹೂಡಲಿಕ್ಕೆ ಕ್ರಮ ವಹಿಸ್ತೀವಿ. ಪ್ರಕರಣ ಹೊರಗಡೆ ಅಂದರೆ ಈಗ ಯೂಶ್ವಲಿ ಏನಾಗುತ್ತೆ, ಯಾವುದೇ ಒಂದು NA ಆರ್ಡ್ರುಗಳು ಪಾಸಾದ ಮೇಲೆ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ. ಈಗ ಅಕ್ಕಪಕ್ಕದ ಜಮೀನುಗಳು ಯಾರ್ಯಾರು ಮಾಡಿಸ್ಕೊಂಡಿದ್ರೆ ಅಂಥವರೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ಇದು ಇಲಾಖೆ ಗಮನಕ್ಕೆ ಬಂತು ಈ ಥರ ಆಗಿದೆ ಅಂತಕ್ಕಂಥದ್ದಾಗಿ. ಆಮೇಲೆ ಇದು ಮಾಡಿರ್ತಕ್ಕಂಥದ್ದು ಸರಿಯೋ ತಪ್ಪು ಅನ್ನೋದ್ರ ಬಗ್ಗೆ ಒಂದು ತನಿಖೆಯನ್ನು ಮಾಡಲಿಕ್ಕೆ ತಹಶೀಲ್ದಾರ್ಗೆ ಹೇಳಿವು. ತಹಶೀಲ್ದಾರ್ ಅವರು ಕೂಡ ನೋಡಿದಾಗ ನಮಗೆ ಪ್ರಸ್ತಾವನೆಯೇ ಇಲ್ಲ ನಮ್ಮ ಕಚೇರಿಗೆ ಈ ಒಂದು ಸರ್ವೆ ನಂಬರಿಗೆ ಸಂಬಂಧಪಟ್ಟಂಗೆ ಪ್ರಸ್ತಾವನೆಯೇ ಇಲ್ಲದಂಥ ಒಂದು ಪ್ರಕರಣದಲ್ಲಿ NA ಆಗಲಿಕ್ಕೆ ಹೆಂಗೆ ಸಾಧ್ಯ ಅನ್ನೋದಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಇದು ಅಕ್ರಮವಾಗಿ ನಕಲಿ ಸಹಿಯನ್ನು ಮಾಡಿ ಬಳಸ್ಕೊಂಡಿರೋದು ಗಮನಕ್ಕೆ ಬಂದ ತಕ್ಷಣವೇ ಅವ್ರನ್ನ ಅಮಾನತನ್ನು ಮಾಡಿದೆ. ಅಕ್ರಮ ಜಮೀನನ್ನ ಸಕ್ರಮ ಮಾಡಲು ಭೂ ಪರಿವರ್ತನೆಯ ನಾಟಕ ಆಡ್ತಿದ್ದಾನೆ. ಅಧಿಕಾರಕ್ಕೇರಿದ ಕೆಲವೇ ವರ್ಷಗಳಲ್ಲಿ ರವಿಚಂದ್ರ ಕಲ್ಲೂರು ದೋಚಿದ್ದು ಕೋಟಿ ಹಣ. ಯಾರ ಭಯವೂ ಇಲ್ಲದೆ ಅಕ್ರಮ ಎಸಗಿದ್ದ ರವಿಚಂದ್ರ ಕಲ್ಲೂರು ಈಗ ಅಮಾನತುಗೊಂಡಿದ್ದಾನೆ. ಇಲಾಖೆ ತನಿಖೆಗೆ ಮುಂದುವರೆದಿದೆ.